ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಂಜು ಟೆನ್ಷನ್ ಮಾಡಿಕೊಂಡು, ಇಲ್ಲ ಆ ಭೂಮಿ ಮತ್ತೆ ಅಜಿತ್ ಮತ್ತೆ ಏನೋ ನಡೀತಾ ಇದೆ, ರೂಮಲ್ಲಿ ಏನೋ ಒಂದು ರಹಸ್ಯ ಇದೆ, ಆದರೆ ಏನಂತ ಗೊತ್ತಾಗ್ತಾ ಇಲ್ಲ. ಆ ರಹಸ್ಯನ ಹೇಗಾದರೂ ಮಾಡಿ ಕಂಡುಹಿಡಿಯಲೇಬೇಕು. ಆದರೆ ಅದನ್ನ ಹೇಗೆ ಕಂಡುಹಿಡಿಯೋದು? ಈ ಮಾಮ್ ಕೂಡ ನನಗೆ ಸಪೋರ್ಟ್ ಮಾಡಲ್ಲ. ಈಗ ಏನು ಮಾಡಲಿ? ನಾನೇನಾದರೂ ರೂಮ್ಗೆ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಸರಿಯಾಗಿ ಬೈಸ್ಕೊಂತೀನಿ. ಇದಕ್ಕೆಲ್ಲ ಅಪ್ಪುನೇ ಸರಿ. ಅಪ್ಪು ಎಲ್ಲಿದೆಯಾ? ಗಂಡನ ಮನೆ ಬಿಟ್ಟು ಬೇಗ ಬಾ, ತವ್ರ ಮನೆಗೆ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅಂಜು ಹೇಳ್ತಾ ಇರ್ತಾಳೆ. ಇಲ್ಲ ನಾನು ಬಿಡಲ್ಲ. ಅಜಿತ್ ಮತ್ತೆ ಭೂಮಿ ಏನ್ ಮಾಡ್ತಾ ಇದ್ದಾರೆ ಅಂತ ನಾನೇ ತಿಳ್ಕೊಂತೀನಿ. ಅಜಿತ್ ಮತ್ತೆ ಭೂಮಿ ಮೇಲೆ ಅಂಜು ಅನುಮಾನ ಪಡ್ತಾ ಇರ್ತಾಳೆ. ಇಲ್ಲಿ ಅಶ್ವಿನಿ ಬಂದು ಅಜಿತ್ ಹತ್ರ, ಇನ್ಮೇಲೆ ನಿಮಗೆ ಡ್ರೆಸ್ಸಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಹೌದಾ, ಓ ಥ್ಯಾಂಕ್ಸ್, ಇನ್ಮೇಲೆ ನಿಮಗೆ ನಾನು ಸೇವೆ ಮಾಡೋ ತಪ್ಪು, ಇನ್ನು ಅಜ್ಜಿ ಕೆಲಸ ಮಾತ್ರನೇ ಅಂತ ಅಜಿತ್ ಹೇಳ್ತಾನೆ. ಸರಿ, ಶ್ರಾವಣ್ ಸರ್ ಇಲ್ಲಿ ಅಂತ ಅಂಜು ಅಶ್ವಿನಿ ಕೇಳ್ತಾಳೆ. ಆಗ ಅದು ಸರಿ, ಅವ್ರನ್ನ ವಿಚಾರಿಸ್ತಾ ಇದ್ದೀರಾ ನೀವು ಅಂತ ಅಜಿತ್ ಕೇಳ್ತಾನೆ. ಇಲ್ಲೇ ಇರ್ತಾ ಇದ್ರಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಅಂದಾಗ, ಅವರು ಫಾರ್ಮ್ ಹೌಸಲ್ಲಿ ಇರ್ತಾರೆ, ಇಲ್ಲಿರಲ್ಲ ಅಂತ ಸಂಗೀತ ಹೇಳ್ತಾರೆ. ಅಮ್ಮ, ನಿಮ್ಮ ತಮ್ಮನ ವಿಷಯ ಹೇಳಿದ ತಕ್ಷಣ ಒಂದು ನೆನಪಾಯ್ತು. ಆ ಮನಸ್ವಿನಿನ ಯಾರು ಕರ್ಕೊಂಡೋಗಿದ್ದಾರೆ ಅಂತ ಫಾರೆನ್ಸಿಕ್ ಅವ್ರಿಗೆ ಕಳಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ಅವಳನ್ನ ಯಾರು ಕರ್ಕೊಂಡೋಗಿದ್ದಾರೆ ಅಂತ. ಇದ್ರ ಜೊತೆಗೆ ಅವ್ರು ನೋಡ್ಕೋಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅಜಿತ್ ಹೇಳಿದ ತಕ್ಷಣ ದೇವಯ್ಯನಿಗೆ ಟೆನ್ಷನ್ ಆಗುತ್ತೆ. ಹಾಗಾದ್ರೆ ವೀರಣ್ಣನೇ ಕರ್ಕೊಂಡೋಗಿರೋದು ಅಂತ ಗೊತ್ತಾದ್ರೆ ಈ ಭೂಮಿನೇ ಮನಸ್ವಿನಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಏನ್ ಮಾಡ್ಲಿ ಅಂತ ದೇವಯ್ಯನ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಭೂಮಿ ಶರ್ಟ್ ಹಾಕಕ್ಕೆ ಅಂತ ಬರ್ತಾಳೆ ಅಜಿತ್ಗೆ. ಆಗ ಅಜಿತ್, ಏಯ್ ಏನಿದು, ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂರ್ತೀಯಲ್ಲ, ನನ್ನ ಮುಡ್ತಾ ಇದೆಯಲ್ಲ ಅಂದಾಗ, ಅಯ್ಯೋ ಸಾಹೇಬ್ರೆ, ನೀನು ನಿಮ್ಮನ್ನ ಮುಟ್ಟಕ್ ಬಂದಿಲ್ಲ, ನಿಮ್ 6 ಪ್ಯಾಕ್ ಎಲ್ಲ ನೋಡಿ ನಾನು ನಿಮ್ಮನ್ನ ಟಚ್ ಮಾಡ್ತಿದ್ದೀನಿ ಅನ್ಕೊಂಡ್ರ? ತಾಯಿನ ನೋಡಕ್ ಹೋಗ್ತಾ ಇದೀನಲ್ಲ ಖುಷಿಗೆ, ನೀವು ಬೇಗ ರೆಡಿ ಆಗ್ಲಿ ಅಂತ ಶರ್ಟ್ ಹಾಕಕ್ ಬಂದೆ ಅಷ್ಟೇ. ಭೂಮಿ ಹೇಳ್ತಾಳೆ, ಅದೆಲ್ಲ ಏನು ಬೇಡಮ್ಮ, ನಾನೇ ಹಾಕೊಂತೀನಿ, ನೀನ್ ದೂರ ಇರು ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜನಾ ಬರ್ತಾಳೆ. ಸುಮ್ನೆ ನಿನ್ ಶರ್ಟ್ ಕೊಟ್ಟು ಹೋಗಮ್ಮ ಇಲ್ಲಿಂದ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸತ್ಯಣ್ಣ ಹೇಳ್ತಾರೆ. ಹೌದೌದು ಅಂದ್ರೆ ಶರ್ಟ್ನ ತೆಗೆದು ಮುಖಕ್ಕೆ ಬಿಸಾಕ್ ಹೋಗ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅಜಿತ್, ತೆಗ್ದು ಬಿಸಾಕು ನೋಡೋಣ. ಅದು ಬಿಸಾಕಿ ಭೂಮಿ ಅಲ್ಲಿಂದ ಹೋಗ್ತಾಳೆ. ಅಯ್ಯೋ ಇದೇನಿದು, ತೆಗ್ದು ಬಿಸಾಕಿ ಬಿಟ್ಲು ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಸತ್ಯಣ್ಣ, ಅಯ್ಯೋ ನಿನ್ ಶರ್ಟ್ ಪ್ಯಾಂಟ್ ಬೇಗ ಹಾಕೊಳ್ಳಪ್ಪ. ಅಯ್ಯೋ ಇರಿ ಸತ್ಯಣ್ಣ, ಎಲ್ಲರ ಮುಂದೆ ಹಾಕೊಳಕ್ಕಾಗುತ್ತಾ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಇವ್ರು ಯಾಕೆ ಜಗಳ ಆಡ್ತಾ ಇದಾರೆ ಅಂತ ಅಂಜು ಯೋಚನೆ ಮಾಡ್ತಾ ಇರ್ತಾಳೆ. ಬರೀ ಶರ್ಟ್ ಹಾಕೋ ಅಂತ ಹೇಳಿದ್ರೆ ಸಾಲದು ಸತ್ಯಣ್ಣ, ಗುಂಡಿನೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಅಯ್ಯೋ ಇದೇ ನಮ್ಮ ಭೂಮಿ, ಗುಂಡಿನೇ ಇಲ್ಲ. ಅಯ್ಯೋ ಸತ್ಯಣ್ಣ, ಇಷ್ಟುವರೆಗೂ ಆ ಗುಂಡಿ ಇತ್ತು, ಇವರೇ ಬೇಕು ಅಂತ ಕಿತ್ತಿ ಅಲ್ಲಿ ನೋಡಿ, ಬೇಕು ಅಂತ ಕಿತ್ತು ಬಿಸಾಕಿದ್ದಾರೆ. ಅವ್ರಿಗೆ ಯಾಕೆ ಮಾಡಿದ್ದಾರೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು. ಈಗ ನಾನು ಆ ಗುಂಡಿ ಹಾಕೊಡ್ಲಿ ಅಂತ ಈ ತರ ಮಾಡಿದ್ದಾರೆ ಅಂತ ಸತ್ಯಣ್ಣನ ಹತ್ರ ಭೂಮಿ ಹೇಳಿದಾಗ, ಅವನು ಯಾಕೆ ಆ ರೀತಿ ಎಲ್ಲ ಮಾಡ್ತಾನೆ, ಅದೇ ಎಲ್ಲ ಬಿದ್ದೋಗಿರುತ್ತೆ ಅಂತ ಸತ್ಯಣ್ಣ ಹೇಳ್ತಾರೆ. ಅಯ್ಯೋ ಸತ್ಯಣ್ಣ, ಆ ಗುಂಡಿ ಬಿದ್ದೋದಾಗ ನಾನು ಅವ್ರ ಎದೆ ಹತ್ರ ಹೋಗ್ತೀನಿ, ಅಲ್ಲಿ ಗುಂಡಿ ಹಾಕಿ ಹೊಲಿತೀನಿ, ಉಸಿರುತ್ತಾಗುತ್ತೆ, ಅದಕ್ಕೆ ಈ ತರ ಎಲ್ಲ ಮಾಡ್ತಾ ಇದಾರೆ ಅವರು ಅಲ್ವಾ ಕಳ್ಳ ಅಂತ ಅಜಿತ್ ಹತ್ರ ಭೂಮಿ ಮಾತಾಡ್ತಿರ್ತಾಳೆ. ನೀನ್ ಈ ತರ ಹೊಲಿಗೆ ಹಾಕ್ತೀಯ ಅಂದ್ರೆ ದಿನ ಗುಂಡಿ ಕಿತ್ತು ಬಿಸಾಕ್ತೀನಿ, ಜೊತೆಗೆ ಆಗ್ಲೂ ನೀನು ನನಗೆ ಇದೇ ತರ ಹೊಲಿಗೆ ಹಾಕ್ಬೋದು ಅಂತ ಅಜಿತ್ ಹೇಳ್ತಾನೆ. ಒಬ್ಬ ಈ ರೋಮಿಯೋ ಜೂಲಿಯಟ್ ಕತೆ ನನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಕೊಡ್ತೀನಿ ಬನ್ನಿ ಸಾಹೇಬ್ರೆ ಅಂತೇಳಿ ಭೂಮಿ ಅದನ್ನ ಹೊಲಿತಾ ಇರ್ತಾಳೆ. ಅಯ್ಯೋ ದೇವ್ರೆ, ನಾನೇನೋ ನೋಡಕ್ ಬಂದ್ರೆ ಇವ್ರೇನೋ ಮಾಡ್ತಾ ಇದ್ದಾರೆ, ಇವ್ರು ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ ಅಂತೇಳಿ ಅಂಜನಾ ಕೋಪ ಮಾಡ್ಕೊಂಡು ಸಿಡಿಮಿಡಿ ಮಾಡ್ತಾ ಇರ್ತಾಳೆ. ಓ ಅಂಜನಾ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ ನಮ್ಮ ರೂಮಲ್ಲಿ? ಅವಾಗ ಬಂದೆ, ಏನ್ ಮಾಡ್ತಾ ಇದೀಯ ಅಂತ ಸತ್ಯಣ್ಣ ಮತ್ತೆ ಅಜಿತ್ ಕೇಳ್ತಾರೆ. ಅದು ಅಜ್ಜಿ ಕೇಳಿದ್ರು ಟೀ ಬೇಕಂತೆ, ಅದಕ್ಕೆ ಬಂದೆ ಅಂತ ಅಂಜನಾ ಹೇಳ್ತಾಳೆ. ಟೀ ಬೇಕು ಅಂದ್ರೆ ಇಲ್ಲಿಗೆ ಯಾಕೆ ಬರ್ತೀಯ ನಮ್ಮ ರೂಮ್ಗೆ? ಪಲ್ಲವಿ ಅಕ್ಕನ ಹೋಗಿ ಕೇಳು, ಅವ್ರು ಕೊಡ್ತಾರೆ ಅಂದಾಗ, ಇಲ್ಲ ಅದು ಭೂಮಿ ಕಾಫಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಭೂಮಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂಜನಾ ಹೇಳ್ತಾಳೆ. ಅಯ್ಯೋ ಅಜ್ಜಿಗ ನಾನೇ ಮಾಡ್ಕೊಡ್ತೀನಿ, ಅಜ್ಜಿ ಸೇವೆನ ಈ ರೀತಿನಾರು ಮಾಡೋಕ್ಕೆ ಚಾನ್ಸ್ ಸಿಗುತ್ತಲ್ಲ, ನಾನೇ ಮಾಡ್ಕೊಡ್ತೀನಿ ಅಂತ ಭೂಮಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಜಿತ್, ಇನ್ನು ಎಷ್ಟು ದಿನ ಅಂತ ಈ ನಾಟಕ ಮಾಡಬೇಕು, ನನಗಂತೂ ನಾಟಕ ಮಾಡಿ ಸಾಕಾಗು ಅಂತ ಅನ್ಕೊಂತಾ ಇರ್ತಾನೆ. ಹಾಗೆ ಭದ್ರನ್ ನೋಡಕ್ಕೆ ಜೈಲ್ಗೆ ಹೋಗ್ಬೇಕು ಅಂತ, ಹಾಗೆ ಈ ಕಡೆ ಭದ್ರನ್ ನೋಡಕ್ಕೆ ಜೈಲ್ಗೆ ಹೋಗ್ಬೇಕು ಅಂತ ದೇವಯಾನಿ ಮಾತಾಡ್ತಾ ಇರ್ತಾರೆ. ಈ ಮನೆಯವರಿಗೆಲ್ಲ ಏನ್ ಹೇಳ್ಬರ್ತೀಯ ನೀನು? ಅನುಮಾನ ಬರುತ್ತೆ, 1000 ಪ್ರಶ್ನೆ ಕೇಳ್ತಾರೆ ಅಂತ ದೇವಯಾನಿ ಹೇಳಿದಾಗ, ಮನಸ್ವಿನಿ ಇದೀನಲ್ವಾ, ನಾನೇ ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತೇಳಿ ಅಶ್ವಿನಿ ಭದ್ರನ್ ನೋಡಕ್ಕೆ ಹೋಗಕ್ಕೆ ಅಂತ ಹೊರಟಿರ್ತಾಳೆ. ಅಶ್ವಿನಿ ಅಜ್ಜಿ ಹತ್ರ ಹೋಗಿ ಹಾಯ್, ಹಾಗೆ ರಮಣ್ಣ ಹತ್ರ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಅಂದಾಗ, ನೀನ್ ಯಾಕೆ ಜೈಲ್ಗೆ ಹೋಗ್ತೀಯಾ? ಇಲ್ಲ, ಅಲ್ಲೂ ಇವ್ರ ತರ ವಯಸ್ಸಾದವ್ರು ಇರ್ತಾರಲ್ಲ, ವಯಸ್ಸಾದವ್ರು ನೋಡ್ಕೊಳ್ಳೋದು ನಂಗೆ ತುಂಬಾ ಇಷ್ಟ, ಅವ್ರ ಆರೋಗ್ಯದ ಬಗ್ಗೆನೂ ನಾನು ನೋಡ್ಕೊಳ್ಬೇಕು, ನೀವೆಲ್ಲ ಪರ್ಮಿಷನ್ ಕೊಟ್ರೆ ನಾನು ಜೈಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ನಿಜವಾಗ್ಲೂ ಕಣಮ್ಮ, ಜೈಲಲ್ಲಿ ಇರೋರ್ನ ನೋಡ್ಕೊಂಡೋಗಿ ಬರೋಕ್ಕೆ ಹೋಗ್ತೀನಿ ಅಂತಿದ್ಯಾ, ಆದ್ರೆ ಕೆಲವರು ತಪ್ಪು ಮಾಡಿ ಜೈಲ್ಗೆ ಹೋಗ್ತಾರೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಭೂಮಿ, ಅಜ್ಜಿ ಏನೇನೋ ಹೇಳ್ಬೇಡಿ, ನನ್ನ ತಾಯಿ ಇನ್ನೂ ಅಪರಾಧಿಯಿಂದ ಹೋಗಿರೋದು, ಅವ್ರು ಮಾಡಿರೋ ತಪ್ಪು ಇನ್ನೂ ಸಾಬೀತಾಗಿಲ್ಲ, ಏನೇನೋ ಹೇಳ್ಬೇಡಿ, ನನ್ನ ತಂದೆನ ಅವ್ರೇನೋ ಮಾಡಿಲ್ಲ ಅಂತ ಭೂಮಿ ಹೇಳ್ತಾಳೆ. ರಮ್ಮ, ನೀನ್ ಏನೇನೋ ಹೇಳ್ಬೇಡ, ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಜೈಲಿಗೆ ಆಗ್ತಾ ಇದ್ರು ಅಂತ ರಮಣ ಹೇಳ್ತಾನೆ. ತುಂಬಾನೇ ಬೇಜಾರು ಮಾಡ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ ಹೋಗಿದ ತಕ್ಷಣನೇ, ದೊಡ್ಡವರಾಗಿರಿ, ನೀವು ತುಂಬಾ ಚಿಕ್ಕವರಾಗಬೇಡಿ, ಭೂಮಿ ಒಳ್ಳೆ ಹುಡುಗಿ, ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ಅಂತ ಕೋಪ ಮಾಡ್ಕೊಂಡು ಸಂಗೀತ ಬೈದು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭೂಮಿ ತಾಯಿ ನೋಡಕ್ಕೆ ಅಜಿತ್ ಮತ್ತೆ ಭೂಮಿ ಇಬ್ರು ಹೋಗ್ತಾ ಇರ್ತಾರೆ. ಅವಾಗ ಮಳೆ ಬರುತ್ತೆ, ಮಳೆ ನೆನೀತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.